ಗುಡ್ ಈವ್ನಿಂಗ್ ಎವ್ರಿವನ್. ಇವತ್ತು ನಾನು ನಿಮಗೆ ಒಂದು ಇಂಪಾರ್ಟೆಂಟ್ ವಿಷಯನ ಶೇರ್ ಮಾಡಿಕೊಳ್ಬೇಕು ಅಂತ ಇಷ್ಟಪಡ್ತಾ ಇದ್ದೀನಿ. ನಾವು ಇತ್ತೀಚೆಗೆ ಕೇಳಿರ್ಬೋದು, ಇತ್ತೀಚೆಗೆ ಅಂದರೆ ಬೆಂಗಳೂರಲ್ಲಿ ಏಪ್ರಿಲ್ 25 ಮತ್ತು ಶಿವಮೊಗ್ಗ ಡಿಸ್ಟಿಕ್ಕಲ್ಲಿ ಏಪ್ರಿಲ್ 28 ಅಂದರೆ ಇವತ್ತು ಝೀರೋ ಶಾಡೋ ಡೇ ಅಂತ ಹೇಳಿ ನಾವು ಕರಿತೀವಿ. ಝೀರೋ ಶಾಡೋ ಡೇ ಅಂತಂದರೆ ಏನು? ಫಸ್ಟ್ ಆಫ್ ಆಲ್ ಅಂದರೆ ನಮ್ಮ ನೆರಳು ನಮಗೆ ಕಾಣೋದೇ ಇಲ್ಲ, ಅಂದರೆ ಇವತ್ತು ನೆರಳು ಅನ್ನೋದು ಕಾಣೋದೇ ಇಲ್ಲ. ಹಾಗಂದರೆ ಇವತ್ತು ಇಡೀ ದಿನನ ಇಲ್ಲ, ಕೆಲವೊಂದು ಸಮಯ ಅಂದರೆ ಇವತ್ತು ನಮಗೆ ಆ್ಯಕ್ಚುಲಿ ಮಧ್ಯಾಹ್ನ 12:10ರಿಂದ 12:45 ತನಕ ನಾವೇನಾದ್ರು ಇವತ್ತು ಅಬ್ಸರ್ವ್ ಮಾಡಿದರೆ ನಮ್ಮ ಶಾಡೋ ಒಂದು ಚೂರು ಕಾಣ್ತಾ ಇರಲಿಲ್ಲ. ಕಾಣೋದಿಲ್ಲ ಅಂತಂದರೆ ಹೇಗೆ ಅಂತಂದರೆ, ನಮ್ಮ ಎಕ್ಸಾಕ್ಟ್ ನಾವೇನು ಪ್ರತಿದಿನ ಅಂತೀವಲ್ಲ, ಸೂರ್ಯ ನೆತ್ತಿ ಮೇಲೆ ಬಂದಿದ್ದಾನೆ ಅಂತ ಏನು ಕರಿತೀವಿ, ಆ್ಯಕ್ಚುಲಿ ಇವತ್ತು ಮಾತ್ರ ಸೂರ್ಯ ನಮ್ಮ ಎಕ್ಸಾಕ್ಟ್ ನೆತ್ತಿ ಮೇಲೆ ಬಂದಿರ್ತಾನೆ. ಯಾವಾಗ ಸೂರ್ಯ ನಮ್ಮ ಎಕ್ಸಾಕ್ಟ್ ನೆತ್ತಿ ಮೇಲೆ ಬಂದಿರ್ತಾನೋ ಆವಾಗ ನಮ್ಮ ನೆರಳು ಕೇವಲ ನನ್ನ ಸುತ್ತ ಮಾತ್ರ ಇರುತ್ತೆ. ಅಂದರೆ ನೆರಳಿನ ಸರ್ಫೇಸ್ ಏರಿಯಾ, ನೆರಳಿನ ಏರಿಯಾ ಏನಾಗಿರುತ್ತೆ ಇವತ್ತು ಮಾತ್ರ ತುಂಬ ಕಡಿಮೆ ಆಗಿರುತ್ತೆ. ಹಾಗಾಗಿ ನಮಗೆ ಇವಾಗ ನೀವೇನಾದ್ರು ಮಲ್ಲಕಂಬನ ನಾವು ನೆಟ್ಟಿರೋದನ್ನು ನೋಡಿದಾಗ ಇವತ್ತಿನ ದಿನ ಏನಾದ್ರು 12:10ರಿಂದ 12:45 ತನಕ ನಾವೇನಾದ್ರು ಆ ಮಲ್ಲಕಂಬದ ನೆರಳನ್ನು ನೋಡಿದ್ರೆ ನೆರಳು ಕಾಣ್ತಾನೆ ಇಲ್ಲ. ಯಾಕೆಂದರೆ ಸೂರ್ಯ ಎಕ್ಸಾಕ್ಟ್ ನೇರವಾಗಿ ಮಲ್ಲಕಂಬದಲ್ಲಿರ್ತಾನೆ. ಹಾಗಾಗಿ ನೆರಳು ಅದು ಸುತ್ತ ಮಾತ್ರ ಇರುತ್ತೆ. ಹಾಗಾಗಿ ನಾವು ಅದನ್ನು ಝೀರೋ ಶಾಡೋ ಡೇ ಅಂತ ಹೇಳಿ ಕರಿತೀವಿ. ಹಾಗಾದರೆ ಏನಿದು ಝೀರೋ ಶಾಡೋ ಡೇ, ಯಾಕೆ ಈ ಥರ ಆಗತ್ತೆ ಅನ್ನೋದನ್ನು ನಾವೇನಾದ್ರು ಸ್ವಲ್ಪ ತಿಳ್ಕೊಳ್ಳೋದಾದರೆ, ನಮ್ಮ ಸ್ವಲ್ಪ ಈ ಫಿಸಿಕ್ಸ್ ಅಂದರೆ ನಮ್ಮ ಸೈನ್ಸ್ ಇದಕ್ಕೆ ತುಂಬ ಚೆನ್ನಾಗಿ ಎಕ್ಸ್ಪ್ಲನೇಷನ್ನ ಕೊಡುತ್ತೆ. ಏನು, ನಾವೆಲ್ಲರೂ ಕೂಡ ಅಂದ್ಕೊಂಡಿದ್ದೀವಿ ಸೂರ್ಯ ಪೂರ್ವದಲ್ಲಿ ಹುಟ್ಟುತ್ತಾನೆ, ಪಶ್ಚಿಮದಲ್ಲಿ ಮುಳುಗ್ತಾನೆ ಅಂತ ನಾವು ಅಂದ್ಕೊಂಡಿದ್ದೀವಿ. ಬಟ್ ಆ್ಯಕ್ಚುಲಿ ಅಂದರೆ ನಮಗೆ ಗೊತ್ತಿದೆ ಸೂರ್ಯ ಮುಳುಗೋದು ಇಲ್ಲ, ಹುಟ್ಟೋದು ಇಲ್ಲ ಅನ್ನೋದು ಅದು ಆ್ಯಕ್ಚುಲಿ ರಾಂಗ್ ಕಾನ್ಸೆಪ್ಟ್ ಅಂತ ಗೊತ್ತಿದೆ. ಬಟ್ ಆದರೆ ಒಂದು ಜನರಲ್ ಆಗಿ ಸಾಮಾನ್ಯ ಮನುಷ್ಯರಿಗೆ ಅರ್ಥ ಮಾಡಿಸೋದಕ್ಕೋಸ್ಕರ ನಾನು ಈ ಥರ ಎಕ್ಸ್ಪ್ಲನೇಷನ್ನ ಕೊಡ್ತಾ ಇದ್ದೀನಿ. ಸೂರ್ಯ ಪೂರ್ವದಲ್ಲಿ ಹುಟ್ಟಿ ಪಶ್ಚಿಮದಲ್ಲಿ ಮುಳುಗ್ತಾ ಇದ್ದಾನೆ ಅಂತಂದರೆ ಜಸ್ಟ್ ಬಿಕಾಸ್ ಆಫ್ ದಿ ರೊಟೇಷನ್ ಆಫ್ ದ ಅರ್ತ್ ಅಷ್ಟೇ ಅಲ್ವಾ. ರೊಟೇಷನ್ ಮತ್ತು ರೆವಲ್ಯೂಷನ್ ಆಫ್ ದ ಅರ್ತ್ ನಮಗೆ ಇದಕ್ಕೆಲ್ಲದಕ್ಕೂ ಕಾರಣ ಅನ್ನೋದು ಗೊತ್ತಿದೆ ನಮಗೆ. ಬಟ್ ಆದರೆ ಸೂರ್ಯ ಎಕ್ಸಾಕ್ಟು ಪೂರ್ವದಲ್ಲಿ ಹುಟ್ಟಿ ಪಶ್ಚಿಮದಲ್ಲಿ ಮುಳುಗ್ತಾ ಇಲ್ಲ. ಸೂರ್ಯ ಪೂರ್ವದಲ್ಲಿ ಹುಟ್ಟಿ ಪಶ್ಚಿಮದಲ್ಲಿ ಮುಳುಗ್ತಾ ಇಲ್ಲ. ಬಟ್ ಆದರೆ ಅವನು ಎಲ್ಲಿ ಹುಟ್ಟಿ ಎಲ್ಲಿ ಮುಳುಗ್ತಾ ಇದ್ದಾನೆ ಅಂತಂದರೆ, ಪ್ರತಿದಿನ ನಮಗೆ ಸೂರ್ಯ ಏದರ್ ಪೂರ್ವದಿಂದ ಸೌತಿಗೆ ಕಡೆಗೆ ಬಂದಾಗ ಅಂದರೆ ಈಸ್ಟ್ ಸೌತಲ್ಲಿ ಅಥವಾ ಈಸ್ಟ್ ನಾರ್ತಲ್ಲಿ ಹುಟ್ಟುತ್ತಾ ಇರ್ತಾನೆ, ಮುಳುಗ್ತಾ ಇರ್ತಾನೆ. ಅಂದರೆ ಈಸ್ಟ್ ಸೌತಿಂದ ಮುಳುಗಿ, ಅಂದರೆ ಇವತ್ತು ಈಸ್ಟ್ ಸೌತಿಂದ ಇವತ್ತು ಹುಟ್ಟಿದ ಅಂತಂದರೆ, ಇಲ್ಲೆಲ್ಲೋ ಒಂದು ಕಡೆಯಿಂದ ಹುಟ್ಟಿದ ಅಂತಂದರೆ ಸೀದಾ ಹೋಗ್ಬಿಟ್ಟು ನಾವು ಮುಳುಗೋದು ಎಲ್ಲಿ ಅಂತಂದರೆ ವೆಸ್ಟ್ ನಾರ್ತಲ್ಲಿ ಇಲ್ಲೆಲ್ಲೋ ಮುಳುಗ್ತಾನೆ. ಅದೇ ಥರದಲ್ಲಿ ಅವನೇನಾದ್ರು ಈಸ್ಟ್ ನಾರ್ತಲ್ಲಿ ಹುಟ್ಟಿದ್ದ ಅಂತಂದರೆ ವೆಸ್ಟ್ ಸೌತಲ್ಲಿ ಇಲ್ಲೆಲ್ಲೋ ಮುಳುಗಿರ್ತಾನೆ. ಅಂದರೆ ಇಲ್ಲಿಂದ ಹೋಗಿ ಈ ಕಡೆಗೆ, ಇಲ್ಲಿಂದ ಹೋಗಿ ಈ ಕಡೆಗೆ, ಈ ಥರದಲ್ಲಿ ಹುಟ್ಟಿ ಮುಳುಗಿ ಆಗ್ತಾ ಇರುತ್ತೆ. ಬಟ್ ಇದು ಯಾವಾಗ ಈಸ್ಟ್ ಸೌತು ಅಂದರೆ ಪೂರ್ವದ ದಕ್ಷಿಣ ಮಧ್ಯದಲ್ಲಿರುವಂಥ ಇಲ್ಲಿ ಯಾವಾಗ ಹುಟ್ಟುತ್ತಾನೆ ಆ್ಯಂಡ್ ಅಥವಾ ಈಸ್ಟ್ ನಾರ್ತ್ ಇಲ್ಲಿ ಯಾವಾಗ ಹುಡ್ತಾನೆ ಅಂತಂದರೆ, ನಾವು ಮುಂಚೆ ನಮ್ಮ ಪೂರ್ವಜರೆಲ್ಲ ಹೇಳೋದನ್ನು ಕೇಳಿದ್ವಿ, ಉತ್ತರಾಯಣ ಕಾಲ, ದಕ್ಷಿಣಾಯಣ ಕಾಲ ಅಂತ ಹೇಳ್ಬಿಟ್ಟು. ಅದು ಉತ್ತರಾಯಣ ಅಂದರೆ ಉತ್ತರದ ಕಡೆಗೆ ಯಾನ ಮಾಡುವುದು ಅಂತ, ಉತ್ತರ ಕಡೆಗೆ ಹೊರಡ್ತಾ ಇದ್ದಾನೆ ಅಂತ. ದಕ್ಷಿಣಾಯಣ ಅಂತಂದರೆ ದಕ್ಷಿಣದ ಕಡೆಗೆ ಹೊರಡ್ತಿದ್ದಾನೆ ಅಂತ ಅರ್ಥ. ಅಂದರೆ ನಾವು ಇತ್ತೀಚೆಗೆ ನಮಗೆ ಗೊತ್ತಿದೆ ಮಕರ ಸಂಕ್ರಮಣ ನಾವೇನಂತ ಅಂದರೆ, ನಾವು ಸಂಕ್ರಾಂತಿ ಹಬ್ಬನ ಯೂಶ್ವಲಿ ನಾವೇನು ಮಾಡ್ತಾಯಿದ್ದೀವಿ ಅಂತಂದರೆ ಜನವರಿ 14ನೇ ತಾರೀಕು ಯಾವಾಗಲೂ ಕೂಡ ಆಚರಿಸ್ತೀವಿ, ನಮಗೆ ಗೊತ್ತಿರ್ಬೋದು. ಆದರೆ ಆ್ಯಕ್ಚುಲಿ ಅದು ಜನವರಿ 14 ಏನು ಆಚರಿಸ್ತೀವಲ್ಲ, ಅದು ತುಂಬ ವರ್ಷಗಳ ಹಿಂದೆ ಆ ದಿನದಲ್ಲಿ ಆಚರಿಸ್ಬೇಕಾಗಿತ್ತು, ಅಂದರೆ ಆಚರಿಸ್ತಾ ಇದ್ದರು ಬಟ್ ಇತ್ತೀಚೆಗೆ ಅದೇನಾಗಿದೆ ಅಂತಂದರೆ ಬಿಕಾಸ್ ಆಫ್ ಸೋ ಮೆನಿ ರೀಸನ್ಸ್ ಆ್ಯಂಡ್ ಆ ಅರ್ತಿನ ರೊಟೇಷನ್ ಇವೆಲ್ಲದರಿಂದ ಏನಾಗಿದೆ ಅಂತಾರೆ, ಆ ಜನವರಿ 14 ಏನಾಗಿದೆ ಅಂದರೆ ಈಗ ಡಿಸೆಂಬರ್ ಹಿಂದೆ ಬಂದು ಡಿಸೆಂಬರ್ 22ಕ್ಕೆ ಶಿಫ್ಟ್ ಆಗಿದೆ. ಆ್ಯಕ್ಚುಲಿ ನಾವು ಸಂಕ್ರಾಂತಿ ಹಬ್ಬನ ಡಿಸೆಂಬರ್ 22ಕ್ಕೆ ಆಚರಿಸಬೇಕು. ಯಾಕೆ ಅಂದರೆ ಡಿಸೆಂಬರ್ 22ರಲ್ಲಿ ಸೂರ್ಯ ಎಲ್ಲಿರ್ತಾನೆ ಅಂತಂದರೆ
ಈಸ್ಟ್ ಮತ್ತು ಸೌತ್ ಅಂದರೆ ಪೂರ್ವ ಮತ್ತು ದಕ್ಷಿಣದ ಮಧ್ಯದಲ್ಲಿ, ಅಂದರೆ ಈ ಪೂರ್ವ ಮತ್ತು ದಕ್ಷಿಣದ ಇಲ್ಲೆಲ್ಲೋ ಒಂದು ಕಡೆಯಿಂದ ಹುಟ್ಟುತ್ತಾ ಇರ್ತಾನೆ. ಅಂದರೆ ಇದು ಎಷ್ಟಿರುತ್ತೆ ಅಂದರೆ ಈಸ್ಟಿಂದ ನೆನಪಿಟ್ಕೊಳ್ಳಿ, ಈಸ್ಟಿಂದ 23 ಡಿಗ್ರಿ ಈ ಕಡೆಗಿರುತ್ತೆ. 23 ಡಿಗ್ರಿ ಈ ಕಡೆಗಿರುತ್ತೆ. ಅಂದರೆ ಇಲ್ಲಿ ನೋಡಿ, ನಾನಿದು ಭೂಮಿ ಅಂತ ಅಂದ್ಕೊಂಡ್ರೆ, ಭೂಮಿಯನ್ನು ಇಲ್ಲಿ ಏನು ಮಾಡಿದ್ದಾರೆ ಅಂತಂದರೆ 2 ಭಾಗಗಳನ್ನು ಮಾಡಿದಾಗ ಇದನ್ನು ನಾವು ಸಮಭಾಜಕ ವೃತ್ತ ಅಂತ ಹೇಳಿ ಕರಿತೀವಿ. ಇಂಗ್ಲೀಷಲ್ಲಿ ಇಕ್ವಟೋರಿಯಲ್ ಲೈನ್ ಅಂತ ಹೇಳಿ ಕರಿತೀವಿ. ಅಂದರೆ ಭೂಮಿನ 2 ಸಮಭಾಗ ಮಾಡೋದ್ರಿಂದ ಈ ಥರದಲ್ಲಿ ಆಗಿರೋದಕ್ಕೆ, ಅದಕ್ಕೆ ಇದು ಇಕ್ವಟೋರಿಯಲ್ ಲೈನ್. ಇದರಿಂದ 23 ಡಿಗ್ರಿ ಮೇಲ್ಗಡೆ, ಅಂದರೆ ಇದು 2 ಸಮಭಾಗದಿಂದ ಮೇಲ್ಗಡೆ ಭಾಗವನ್ನು ನಾವು ಉತ್ತರಾರ್ಧಗೋಳ ಅಂತ ಹೇಳಿ ಕರಿತೀವಿ. ಇಂಗ್ಲೀಷ್ನಲ್ಲಿ ನಾವು ನಾರ್ದರ್ನ್ ಹೆಮಿಸ್ಪಿಯರ್ ಅಂತ ಹೇಳಿ ಕರಿತೀವಿ. ಅದೇ ಕೆಳಗಡೆ ಭಾಗವನ್ನು ನಾವು ಏನಂತ ಕರಿತೀವಿ ಅಂದರೆ ದಕ್ಷಿಣಾರ್ಧಗೋಳ ಅಂತ ಹೇಳಿ ಕರಿತೀವಿ. ಅದನ್ನು ನಾವು ಸದರ್ನ್ ಹೆಮಿಸ್ಪಿಯರ್ ಅಂತ ಹೇಳಿ ಕರಿತೀವಿ. ನೋಡಿ, ಸೂರ್ಯ ಅಂದರೆ ಈ ಕೆಳಗಡೆಗೆ ಇಕ್ವಟೋರಿಯಲ್ನ, ಅಂದರೆ ಭೂಮಿಯ ಮಧ್ಯದಿಂದ ಕೆಳಗಡೆಗೆ 23 ಡಿಗ್ರಿ ಬಂದರೆ ಇಲ್ಲೂ ಒಂದು ನಾವು ವೃತ್ತವನ್ನು ನೋಡ್ತೀವಿ. ಇಲ್ಲೊಂದು ಭೂಮಿಗೆ ಹೀಗೆ ವೃತ್ತ ಹಾಕಿರುವಂಥದ್ದು. ಅದೇ ಥರದಲ್ಲಿ ಅಂದರೆ ಉತ್ತರಾರ್ಧಗೋಳದಲ್ಲಿ 23 ಡಿಗ್ರಿ ಬಂದಾಗ ಇಲ್ಲೂ ಒಂದು ವೃತ್ತ ಹಾಕಿರೋದನ್ನ ನಾವು ನೋಡ್ತಾ ಇದ್ದೀವಿ. ಇದಕ್ಕೆ ನಾವೇನಂತ ಕರಿತೀವಿ ಅಂದರೆ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಅಥವಾ ಕರ್ಕಟಕ ಸಂಕ್ರಾಂತಿ ವೃತ್ತ ಅಂತ ಹೇಳಿ ಕರಿತೀವಿ. ಅದೇ ಥರದಲ್ಲಿ ಟ್ರಾಪಿಕ್ ಆಫ್ ಕ್ಯಾಪ್ರಿಕಾನ್ ಅಂತಂದರೆ ಮಕರ ಸಂಕ್ರಾಂತಿ ವೃತ್ತ ಅಂತ ಹೇಳಿ ಕರಿತೀವಿ. ಯಾಕೆ ನಾನು ಹೇಳಿದೆ ಡಿಸೆಂಬರ್ 22 ನಾವು ಸಂಕ್ರಾಂತಿ ಹಬ್ಬ ಆಚರಿಸಬೇಕು ಅಂತಂದರೆ ಆ್ಯಕ್ಚುಲಿ ಸೂರ್ಯ ನಮಗೆ, ನಾನು ಹೇಳಿದೆ ಪೂರ್ವ ಮತ್ತು ದಕ್ಷಿಣದ ಮಧ್ಯದಿಂದ ಹುಟ್ಟುತ್ತಾನೆ ಅಂತ. ಡಿಸೆಂಬರ್ 22ಕ್ಕೆ ಸೂರ್ಯ ಈಸ್ಟ್ ಮತ್ತು ಸೌತ್ ಮಧ್ಯದಲ್ಲಿ, ಅಂದರೆ 23 ಡಿಗ್ರಿ ಹೀಗೆ ಬಂದಾಗ ಇದು ಈ ಎಕ್ಸ್ಟ್ರೀಮ್ ಸೌತ್ ಪೊಸಿಷನ್ ಏನಿದೆ ಇಲ್ಲಿ ಹುಟ್ಟಿ, ಸೊ ಈ ಕಡೆಗೆ ಬಂದ್ಬಿಟ್ಟು ಇಲ್ಲಿ ಮುಳುಗ್ತಾ ಇರ್ತಾನೆ. ಅಂದರೆ ಡಿಸೆಂಬರ್ 22ಕ್ಕೆ ನಮಗೆ ಸೂರ್ಯ ಎಲ್ಲಿಂದ ಹುಡ್ತಾ ಇದ್ದಾನೆ ಅಂತಂದರೆ, ನಾವು ಹೇಳಿದ್ವಲ್ಲ ಟ್ರಾಪಿಕ್ ಆಫ್ ಕ್ಯಾಪ್ರಿಕಾನ್ ಅಂದರೆ ಮಕರ ಸಂಕ್ರಾಂತಿ ವೃತ್ತ ಇಲ್ಲಿ ಹುಡ್ತಾ ಇದ್ದಾನೆ ಅಂತ ಅನಿಸುತ್ತೆ. ಹಾಗಾಗಿ ನಾವು ಸಂಕ್ರಾಂತಿ ಹಬ್ಬನ ಮಕರ ಸಂಕ್ರಾಂತಿ ಅಂತ ಏನು ಕರಿತೀವಿ ಅದನ್ನು ಡಿಸೆಂಬರ್ 22 ಆಚರಿಸಬೇಕು ಆ್ಯಕ್ಚುಲಿ ಸೈನ್ಸ್ ಪ್ರಕಾರ. ಅದಾದಮೇಲೆ ಹಾಗಾದರೆ ಪ್ರತಿದಿನ ಹಾಗೆ ಹುಡ್ತಾನೆ? ಇಲ್ಲ, ಅವನೇನು ಮಾಡ್ತಾನೆ ಅಂತಂದರೆ ಇವತ್ತು ಇಲ್ಲಿ ಹುಡ್ದ ಅಂದರೆ ನೆಕ್ಸ್ಟ್ ಹೀಗೆ ಈ ಥರ ಬರ್ತಾ ಈ ಸೌತ್ ಕಡೆಯಿಂದ ಎಲ್ಲಿಗೆ ಹೋಗ್ತಾ ಇದ್ದಾನೆ ಅಂತಾರೆ ನಾರ್ತ್ ಕಡೆಗೆ ಹೋಗ್ತಾನೆ. ಹಾಗಾಗಿ ದಕ್ಷಿಣದಿಂದ, ಅಂದರೆ ಪೂರ್ವ ದಕ್ಷಿಣ ಮಧ್ಯ, ಈ ದಕ್ಷಿಣದ ಕಡೆಯಿಂದ ಉತ್ತರದ ಕಡೆಗೆ ಅವನು ಹೋಗೋದ್ರಿಂದ ಅದನ್ನು ನಾವೇನಂತ ಕರಿತೀವಿ ಅಂತಂದರೆ ಉತ್ತರಯಾನ. ಅದನ್ನು ನಾವು ಉತ್ತರಾಯಣ ಪೂರ್ಣ್ಯಕಾಲ ಅಂತ ಏನು ಕರಿತೀವಲ್ವ ಅದು. ಡಿಸೆಂಬರ್ 22ಕ್ಕೆ ಇಲ್ಲಿಂದ ಸ್ಟಾರ್ಟ್ ಮಾಡಿ ಇಲ್ಲಿ ಹೀಗೆ ಮುಳುಗ್ತಾ ಇದ್ದನು. ಹಾಗೆ ನೆಕ್ಸ್ಟ್ ಏನಾಗ್ತಾನೆ, ಚೂರು ಮೇಲೆ ಬಂದು ಇಲ್ಲಿಂದ ಹೀಗೆ ಮುಳುಗ್ತಾನೆ. ಅದೇ ಥರ ಏಪ್ರಿಲ್ 22ಕ್ಕೆ ಎಕ್ಸಾಕ್ಟ್ ಪೂರ್ವದಲ್ಲಿ ಹುಟ್ಟಿ ಪಶ್ಚಿಮದಲ್ಲಿ ಮುಳುಗ್ತಾನೆ. ಅಂದರೆ ನಾವೆಲ್ಲ ಏನಂತ ಇದ್ದೀವಿ, ಪೂರ್ವದಲ್ಲಿ ಹುಟ್ಟಿ ಪಶ್ಚಿಮದಲ್ಲಿ ಮುಳುಗ್ತಾನೆ ಅಂತ. ಅದು ಯಾವಾಗಲೂ ಅಲ್ಲ, ಕೇವಲ ಇವತ್ತು ಮಾತ್ರ. ಅಂದರೆ ಏಪ್ರಿಲ್ 25 ಕೆಲವೊಂದು ಕಡೆಗೆ, 28 ಕೆಲವೊಂದು ಕಡೆಗೆ, ಅಂದರೆ ಅದು ಸ್ವಲ್ಪ ನಮ್ಮ ಇರುವಂಥ ಜಿಯೋಗ್ರಫಿ, ಅಂದರೆ ನಾವಿರುವಂಥ ಲೊಕೇಶನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಆ್ಯಕ್ಚುಲಿ ಏಪ್ರಿಲ್ 28 ಇದು ಸಾಗರ ಆಗಿರ್ಬೋದು ಆ್ಯಂಡ್ ಶಿವಮೊಗ್ಗ ಇಲ್ಲಿರುವಂಥ ರೀಜನ್ಗಳಿಗೆ ಏಪ್ರಿಲ್ 28 ಎಕ್ಸಾಕ್ಟ್ಲಿ ಈಸ್ಟಿಂದ ಹುಟ್ಟಿ ವೆಸ್ಟಲ್ಲಿ ಮುಳುಗ್ತಾ ಇರ್ತಾನೆ. ಅಂದರೆ ಇಲ್ಲಿಂದ ಹುಟ್ಟಿ ಹೀಗೆ ಮುಳುಗ್ತಾ ಇದ್ದವನು ಏನಾಗ್ತಾ ಇದ್ದಾನೆ ಅಂತಂದರೆ ಈಗ ಈಸ್ಟಿಂದ ಹುಟ್ಟಿ ವೆಸ್ಟಲ್ಲಿ ಇವತ್ತು ಎಕ್ಸಾಕ್ಟ್ಲಿ. ಅಂದರೆ ಇವಾಗ ನಾವು ಇಲ್ಲಿದ್ದೇವೆ, ನಮ್ಮ ನೆತ್ತಿ ಮೇಲೆ ಎಕ್ಸಾಕ್ಟಾಗಿ ಬರುವಂಥದ್ದು ಇವತ್ತು ಮಾತ್ರ. ಹಾಗಾಗಿ ನಮ್ಮ ನೆತ್ತಿ ಮೇಲೆ ಎಕ್ಸಾಕ್ಟಾಗಿ ಬಂದಾಗ ನಮಗೇನಾಗತ್ತೆ ಅಂತಂದರೆ ನಮ್ಮ ಶಾಡೋ, ಬೇರೆ ದಿನ ಎಲ್ಲ ನಮ್ಮ ಶಾಡೋ ನಮ್ಮ ಎಡಗಡೆಗೆ ಇದಾಗಿರುತ್ತೆ ಅಥವಾ ಬಲಗಡೆಗೆ ಬೀಳ್ತಾ ಇರುತ್ತೆ. ಆದರೆ ಇವತ್ತು ಎಕ್ಸಾಕ್ಟಾಗಿ ನಮ್ಮ ಕಾಲು ಬುಡದಲ್ಲಿ ನೆರಳು ಬೀಳ್ತಾ ಇರುತ್ತೆ. ಹಾಗಾಗಿ ನಾವು ಅದನ್ನು ಏನಂತ ಕರಿತೀವಿ ಅಂದರೆ ಝೀರೋ ಶಾಡೋ ಡೇ ಅಂತ ಹೇಳಿ ಕರಿತೀವಿ. ಆ್ಯಂಡ್ ಇನ್ನೂ ಒಂದು, ನಾವು ಯಾವುದೋ ಒಂದು ಜಾಗದಲ್ಲಿ ಎಷ್ಟು ನಾವು ಬಿಸಿಲು, ಸಿಕ್ಕಾಪಟ್ಟೆ ಬಿಸಿಲಿರುವಂಥ ಜಾಗ ಇದು ಭಾರತ ದೇಶದಲ್ಲಿ ಅತ್ಯಂತ ಬಿಸಿಲಿರುವಂಥದ್ದು, ಕರ್ನಾಟಕ ದೇಶದಲ್ಲಿ ಅತ್ಯಂತ ಬಿಸಿಲಿರುವಂಥದ್ದು ಅಂದರೆ ನಾವು ಯಾವತ್ತು ಅಂದರೆ ಅತಿ ಹೆಚ್ಚು ಬಿಸಿಲನ್ನ ನಾವು ಚೆಕ್ ಮಾಡಬೇಕು ಅಂದರೆ ಆ ಜಾಗದಲ್ಲಿ ಅತಿ ಹೆಚ್ಚು ಬಿಸಿಲು ಎಷ್ಟು ಬರುತ್ತೆ ಅನ್ನೋದನ್ನು ಚೆಕ್ ಮಾಡಬೇಕು ಅಂದರೆ ಇವತ್ತು ಚೆಕ್ ಮಾಡಬೇಕು. ಯಾಕೆಂದರೆ ಇವತ್ತು ಸೂರ್ಯ ತುಂಬ ಹತ್ತಿರದಲ್ಲಿರ್ತಾನೆ. ಆ್ಯಂಡ್ ಇವತ್ತು ನಮಗೆ ಡೇ ಕೂಡ ಜೊತೆಗೆ ಬಿಸಿಲಿನ ತಾಪ ಕೂಡ ಸಿಕ್ಕಾಪಟ್ಟೆ ಜಾಸ್ತಿ. ಹಾಗಾಗಿ ಇವತ್ತು ನೀವು ಅಬ್ಸರ್ವ್ ಮಾಡಿದ್ರೆ ಸಿಕ್ಕಾಪಟ್ಟೆ ಸೆಕೆ ಇರುತ್ತೆ, ತುಂಬ ಬಿಸಿಲಿನ ತಾಪ ಇರುತ್ತೆ. ನೆಕ್ಸ್ಟು ನಾಳೆಯಿಂದ ಮತ್ತೆ ಏನಾಗ್ತಾ ಹೋಗ್ತಾನೆ ಅಂತಾರೆ, ಈ ಕಡೆ ಹೋಗ್ತಾ ಬರ್ತಾನೆ. ಸೊ ನೆಕ್ಸ್ಟು ಅಂದರೆ ಜೂನ್ 22ಕ್ಕೆ ಸೂರ್ಯ ಇಲ್ಲಿ ಅಂದರೆ ಈಸ್ಟ್ ಮತ್ತು ನಾರ್ತ್, ಅಂದರೆ
ಪೂರ್ವ ಮತ್ತು ಉತ್ತರದ ಕಡೆಯಲ್ಲಿ 23 ಡಿಗ್ರಿ ಇಲ್ಲಿ ಇರ್ತಾನೆ. ಇಲ್ಲಿಂದ ಹುಟ್ಟಿ ಈ ಕಡೆಗೆ ಬಂದು ಇಲ್ಲಿ ಮುಳುಗ್ತಾ ಇರ್ತಾನೆ. ಜೂನ್ 22 ಏನಿದೆಯಲ್ವಾ ಅದು ಅಂದರೆ ಇಲ್ಲಿರ್ತಾನೆ. ದಟ್ ಈಸ್ ಟ್ರಾಪಿಕ್ ಆಫ್ ಕ್ಯಾನ್ಸರ್, ಅಂದರೆ ನಾವು ಅವಾಗ ಕರ್ಕಟಕ ಸಂಕ್ರಾಂತಿ. ಹಾಗಾಗಿ ನೋಡಿ, ಸೊ ನಾವು ದಕ್ಷಿಣದ ಭಾರತೀಯರೆಲ್ಲ, ನಾವು ದಕ್ಷಿಣದಲ್ಲಿ ಏನಿದ್ದೀವಿ ಅವರೆಲ್ಲ ನಾವು ಮಕರ ಸಂಕ್ರಾಂತಿನ ಆಚರಿಸ್ತೀವಿ. ಬಟ್ ಅದೇ ನೀವು ಉತ್ತರದ ಕಡೆಯವ್ರಿಗೆ ಹೋದರೆ ಅವರೆಲ್ಲ ಆಚರಿಸುವಂಥದ್ದು ಕರ್ಕಟಕ ಸಂಕ್ರಾಂತಿ. ಹಾಗಾಗಿ ಸಂಕ್ರಾಂತಿ ಹಬ್ಬ ಎಲ್ಲರಿಗೂ ಕೂಡ ಒಂದೇ ದಿನ ಇರಲ್ಲ, ಬೇರೆ ಬೇರೆ ಕಡೆ ಇರುತ್ತೆ. ಈ ಥರ ಕಾರಣಗಳು ಅಂದರೆ ನಾವು ಇಲ್ಲಿ ಹುಟ್ಟಿದವನು, ಅಂದರೆ ನಮಗೇನಾಗುತ್ತೆ ಅಂದರೆ ಇಲ್ಲಿಂದ ನಮಗೆ ಮತ್ತೆ ಇಲ್ಲಿಗೆ ಹೋಗ್ತಾನೆ ಸೂರ್ಯ. ಇಲ್ಲಿಂದ ಮತ್ತೆ ನೆಕ್ಸ್ಟು ಜೂನ್ 22ರಿಂದ ವಾಪಸ್ ಎಲ್ಲಿಗೆ ಬರ್ತಾನೆ ಅಂತಂದರೆ ಜೂನ್ 22ಕ್ಕೆ ಏನು ಮಾಡ್ತಾನೆ ಅಂತಂದರೆ ನಾರ್ತಿಂದ ವಾಪಸ್ ಸ್ಟಾರ್ಟ್ ಆಗ್ತಾನೆ, ಸೌತ್ ಕಡೆಗೆ ಮೂವ್ ಆಗ್ತಾನೆ. ನೀವು ಅದಕ್ಕೆ ಡಿಸೆಂಬರ್ 22ರಿಂದ ಜೂನ್ 22 ನಾವು ಉತ್ತರಯಾನ ಅಂತ ಕರೆದ್ರೆ, ಜೂನಿಂದ ವಾಪಸ್ ಡಿಸೆಂಬರ್ಗೆ ಬರುವಂಥದ್ದನ್ನು ನಾವು ದಕ್ಷಿಣಯಾನ ಅಥವಾ ದಕ್ಷಿಣಾಯಣ ಪುಣ್ಯಕಾಲ ಅಂತ ಹೇಳಿ ಕರಿತೀವಿ. ಹಾಗಾಗಿ ಸೂರ್ಯ ಮಕರ ಸಂಕ್ರಾಂತಿ ವೃತ್ತದಿಂದ ಕರ್ಕಟ ಸಂಕ್ರಾಂತಿ ವೃತ್ತ, ಕರ್ಕಟ ಸಂಕ್ರಾಂತಿ ವೃತ್ತದಿಂದ ಮಕರ ಸಂಕ್ರಾಂತಿ ವೃತ್ತ, ಈ ಥರದಲ್ಲಿ ಹೀಗೆ ಮೇಲೆ ಕೆಳಗಡೆ ಹೀಗೆ, ಅಂದರೆ ನಾವು ಸೈನುಸಾಯ್ಡಲ್ ಅಂತ ಏನು ಕರಿತೀವಲ್ಲ ಈ ಥರದಲ್ಲಿ ಮೂವ್ ಆದ ಥರ ನಮಗೆ ಅನಿಸುತ್ತೆ. ಅಂದರೆ ಮತ್ತು ಹಾಗಾದ್ರೆ ತಪ್ಪು ತಿಳ್ಕೊಳ್ಬೇಡಿ, ಸೂರ್ಯ ಮೂವ್ ಆಗುತ್ತೆ ಅಂತ ಅನಿಸತ್ತೆ ಅಂತ ನಾನು ಹೇಳಿದೆ. ಸೂರ್ಯ ಮೂವ್ ಆಗೋದಿಲ್ಲ. ಸೂರ್ಯನ ಪೊಸಿಷನ್ ಏನಾಗಿರೋ ಸ್ಥಾನ ಅಲ್ಲೇ ಇರುತ್ತೆ. ಭೂಮಿ ನಮಗೆ ನೇರವಾಗಿ ತಿರುಗ್ತಾ ಇಲ್ಲ. ಭೂಮಿ ಹೇಗಾಗ್ತಾ ಇದೆ ಅಂತಂದರೆ ಈ ಥರ ನೇರವಾಗಿ ಸ್ವಲ್ಪ ಹೀಗೆ ಬೆಂಡಿದೆ. ಈ ಬೆಂಡ್ ಆಗಿಬಿಟ್ಟು ಹೀಗೆ ಸುತ್ತುತ್ತಾ ಹೀಗೆ ತಿರುಗ್ತಾ ಇರೋದ್ರಿಂದ ಈ ಆಕ್ಸಿಸ್ ಆಫ್ ರೊಟೇಷನ್ ಏನಿದೆ, ಬಿಕಾಸ್ ಆಫ್ ದಿಸ್ ಆಕ್ಸಿಸ್ ಆಫ್ ರೊಟೇಷನ್ ಬೆಂಡ್ ಆಗಿರೋದ್ರಿಂದ ನಮಗೆ ಈ ಥರದ್ದೆಲ್ಲ ಗೋಚರ ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ. ದಿಸ್ ಈಸ್ ದ ಬ್ಯೂಟಿ ಆಫ್ ಫಿಸಿಕ್ಸ್, ದಿಸ್ ಈಸ್ ದ ಬ್ಯೂಟಿ ಆಫ್ science. Thank you.